ಶಿವರಾತ್ರಿ ಹಬ್ಬಕ್ಕೆ ಉಪವಾಸಕ್ಕಾಗಿ ಉದ್ರುದ್ರಾದಂತಹ ಈ ಸಾಬುದಾನ ಕಿಚಡಿಯನ್ನು ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಈ ಸಾಬುದಾನ ಕಿಚಡಿಯನ್ನು ಮಾಡ್ಕೊಳ್ಬೋದು. ಸಬ್ಬಕ್ಕಿಯನ್ನು ಮೊದಲಿನಿಂದ ನೆನೆಸ್ಕೊಂಡಿದ್ರೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನು ಉಪವಾಸಕ್ಕೆ ಮಾತ್ರ ಅಲ್ಲ, ಹಾಗೇನೂ ಬೆಳಗಿನ ತಿಂಡಿಗೆ ತಿನ್ಕೊಳ್ಬೋದು. 1 ಕಪ್ಪಷ್ಟು ಸಬ್ಬಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು 2-3 ನೀರಿನಿಂದ ಸರಿಯಾಗಿ ವಾಶ್ ಮಾಡ್ಕೊಳ್ಬೇಕು. ಇದನ್ನು ಸರಿಯಾಗಿ ವಾಶ್ ಮಾಡಿಕೊಂಡ್ರೆ ಇದರೊಳಗಿನ ಸ್ಟಾರ್ಚ್ ಎಲ್ಲ ಹೋಗ್ಬಿಡುತ್ತೆ. ಸಾಬುದಾನಿ ಕಿಚಡಿ ಮೆತ್ತಗಾಗೋದಿಲ್ಲ, ಉದ್ರುದ್ರಾಗಿ ಬರುತ್ತೆ. ಈಗ ನೀರನ್ನು ಹಾಕ್ಕೊಂಡ್ಬಿಟ್ಟು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಾಬುದಾನಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರಾತ್ರಿ ಇಡೀ ನೆನೆಸ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 5-6 ಗಂಟೆ ಆದರೂ ನೆನೆಸ್ಕೊಳ್ಬೇಕು. 5-6 ಗಂಟೆ ಆಗಿದ್ಮೇಲೆ ನೋಡಿ ಸರಿಯಾಗಿ ನೆಂದಿದೆ. ಈ ಥರ ನೆಂದಮೇಲೆ ಇದನ್ನು ಸ್ಪೂನಿಂದ ಅಥವಾ ಕೈಯಿಂದ ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು. ನಾವು ಸಾಬುದಾನಿ ಕಿಚಡಿ ಮಾಡೋಕ್ಕಿಂತ ಮೊದಲು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲಿಗೆ ನೀವು ಎಣ್ಣೆನೂ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸರಿಯಾಗಿ ಬಿಸಿಯಾಗಿದ್ದ ಮೇಲೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಒಳಗೆ ಯಾವ ರೀತಿಯಲ್ಲಿ ಫ್ರೈ ಮಾಡ್ತೀವಿ ಆ ರೀತಿಯಲ್ಲಿ ಫ್ರೈ ಆಗಬೇಕು, ಅಂದರೆ ಈ ಕಿಚಡಿ ಒಳಗೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿಯಲ್ಲಿ ನಾನು ಯೂಸ್ ಮಾಡಿದ್ದು, ನೀವು ಉಪವಾಸಕ್ಕೆ ಯೂಸ್ ಮಾಡಲ್ಲ ಅಂದರೆ ನೀವು ಸ್ಕಿಪ್ನೂ ಮಾಡ್ಕೊಳ್ಬೋದು. ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿ ಆಲೂಗಡ್ಡೆನೂ ನೀವು ತೆಳುವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಇದರೊಳಗಿನ ನೀರಿನ ಅಂಶ ಎಲ್ಲ ಹೋಗೋವರೆಗೂ. ಈಗ ಇದಕ್ಕೆ ನಾನು ನೆನೆಸ್ಕೊಂಡಿರುವಂತಹ ಸಾಬುದಾಣಿಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ತುಪ್ಪದಲ್ಲಿ ಸರಿಯಾಗಿ ಈ ರೀತಿಯಲ್ಲಿ ಹುರ್ಕೊಳ್ಳಿ. ಸ್ವಲ್ಪ ದಪ್ಪ ತಳ ಇರುವಂತಹ ಪ್ಯಾನನ್ನು ತಗೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಸಾಬುದಾಣಿ ಮೆತ್ತಗಾಗೋದಿಲ್ಲ ಮತ್ತು ಅಂಟಂಟಾಗಿರೋದಿಲ್ಲ, ಉದ್ರುದ್ರಾಗಿ ಬರುತ್ತೆ. ಇದಕ್ಕೆ ಈಗ ಉಪವಾಸದ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರುವಂತಹ ಶೇಂಗದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉದ್ರುದ್ರಾದಂತಹ ಸಾಬುದಾನ ಕಿಚಡಿ ರೆಡಿಯಾಗುತ್ತೆ. ಈಗ ನಾನು ಲಾಸ್ಟಿಗೆ 1-2 ನಿಮಿಷ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಹಬೆಯಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 2 ನಿಮಿಷ ಆಗಿದ್ಮೇಲೆ ನೋಡಿ ಈಗ ರೆಡಿಯಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಲಾಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾಗಿದ್ದ ಮೇಲೆ ಕೂಡ ಈ ಸಾಬುದಾನ ಕಿಚಡಿ ಈ ರೀತಿ ಉದ್ರುದ್ರಾಗಿಯೇ ಇರುತ್ತೆ. ಈ ಸಿಂಪಲ್ ಆದಂತಹ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಈ ಸಾಬುದಾನ ಕಿಚಡಿಯನ್ನು ಈ ರೀತಿ ಉದ್ರುದ್ರಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ಇದನ್ನು ಮೊಸರು ಜೊತೆ ತಿನ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಉಪವಾಸಕ್ಕೆ ಮಾತ್ರ ಅಲ್ಲ, ಬೆಳಗಿನ ತಿಂಡಿಗೂ ಇದನ್ನು ಮಾಡ್ಕೊಳ್ಬೋದು. ಬೇಸಿಗೆಗಾಲದಲ್ಲಿ ಸಬ್ಬಕ್ಕಿ ತಂಪಿರುತ್ತೆ, ಅದಕ್ಕಾಗಿ ಇದನ್ನು ತಿನ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿನೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.